ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನನ್ನ ವ್ಯಕ್ತಿಗಳಾದ ರೈಟರ್ಸ್, ಸ್ವಾಮಿಗಳು ಮತ್ತು ಎಲ್ಲ ಸ್ನೇಹಿತರು, ಈ ಕಡೆ ಸೋಷಿಯಲ್ ವರ್ಕ್ ಫ್ಯಾಕಲ್ಟೀಸ್, ಸ್ಟೂಡೆಂಟ್ಸ್, ಆಮೇಲೆ ನಮ್ಮ ಮಿತ್ರರು ಎಲ್ಲರೂ ಕೂಡ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ದೀರಾ. ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ನಾನು ನನ್ನ ನಮಸ್ಕಾರ ಹೇಳ್ತೇನೆ. ತುಂಬಾ ನಾನು ಜಾಸ್ತಿ ತಗೊಳ್ಳಲ್ಲ, ಬಿಕಾಸ್ ಒಂದು ಸಂಡೇ ನಾವು ಕೂತ್ಕೊಂಡು ಇಷ್ಟು ಭಾಷಣಗಳು ಕೇಳಿದ್ದೇವೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇಲ್ಲಂದ್ರೆ ಟಿವಿ ಮುಂದೆ ಕೂತ್ಕೊಂಡು, ಇಲ್ಲಂದ್ರೆ ನಮ್ಮ ಹತ್ರ ಇರುವ ಮೊಬೈಲ್ ನಲ್ಲಿ ಕೂತ್ಕೊಂಡು ಏನಾಗಿದೆ ಒಂದು 10 ವರ್ಷದ ಮುಂಚೆ, 15 ವರ್ಷದಿಂದ ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಏನ್ ಬಂದಿದೆ, ಯಾರಿಗೆ ಏನೇನು ಏನೇನು ಪ್ರೈಸ್ ಕೊಡ್ತಾ ಇದ್ದಾರಾ, ಎಲ್ಲಿ ನೋಡಿದ್ರೆ ಅದು ಸೂಪರ್ ಸಿಂಗರ್ಸ್ ಅಂತ ಒಂದು ಬರ್ತದೆ ನೋಡಿ, ತಮಿಳಿನಲ್ಲಿ ಬರ್ತದೆ, ಕನ್ನಡದಲ್ಲಿ ಬರ್ತದೆ, ಹಿಂದಿನಲ್ಲಿ ಬರ್ತದೆ. ಇದು ನೋಡ್ಕೊಂಡು ಕೂತಿರುವ ಈ ಸಮಯದಲ್ಲಿ ನಾವೆಲ್ಲರೂ ಈ ಫಂಕ್ಷನ್ಗೆ ಮುಖ್ಯವಾದ ರಿಲೀಸ್ ಆಫ್ ಬುಕ್ಸ್ ಈ ಕನ್ನಡದಲ್ಲಿ ಮಾಡುವ ಈ ನೇರದಲ್ಲಿ ನೀವೆಲ್ಲರೂ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಮಸ್ಕಾರ. ವೆರಿ ಇಂಪಾರ್ಟೆಂಟ್ ಇನ್ ದ ಡಿಜಿಟಲೈಸ್ ವರ್ಲ್ಡ್. ಈಗ ಬುಕ್ಸ್ ಎಷ್ಟು ಮುಖ್ಯವಾದವು. ನಿಮ್ಮ ಮನೆಯಲ್ಲೆಲ್ಲ ಲೈಬ್ರರಿ ಇದೆಯಾ ಎಲ್ಲೋ ಅಂತ ಗೊತ್ತಿಲ್ಲ. ನಿಮ್ಮ ಮನೆಗಳಲ್ಲಿ ಲೈಬ್ರರಿ ಇರಬೇಕು. ರೈಟರ್ಸ್ ಮನೆಗಳ ಮಾತ್ರ ಇಲ್ಲ, ಎಲ್ಲರ ಮನೆಗಳಲ್ಲಿ. ನಮ್ಮ ತಾಯಿ ಪಂಡಿತ್ ರಮಾಬಾಯಿ ಅಂತ ಒಬ್ಬರನ್ನ ಚಿಕ್ಕ ಪುಸ್ತಕ ಓದ್ಕೊಂಡು ಏನು ಮಹಿಳೆಯಕ್ಕೆ ಎಷ್ಟು ಎಜುಕೇಶನ್ ಬೇಕಾಗಿದೆ, ಅವಳು ಚಿಕ್ಕವಳಾಗಿರುವಾಗ ಒಂದು ಗದೆವಾಗಿ ಅವ್ರು ಯಾರನ್ನೂ ಸಮಾಜದಲ್ಲಿ ಇರುವಾರದು ಅಂತ ಹೇಳುವಾಗ ಸಂಸ್ಕೃತದಲ್ಲಿ ಒಂದು ಪಂಡಿತರಾಗಿ ಅವಳು ಬಂದಿದ್ದಾಳೆ. ಅವಳ ಹೆಸರು ಪಂಡಿತ ರಾಮಬಾಯಿ. ಆ ಬುಕ್ಕನ್ನ ನಮ್ಮ ಸ್ಕೂಲ್ ನಲ್ಲಿ ಇರುವಾಗ ಲೈಬ್ರರಿನಲ್ಲಿ ಓದಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಂತ ಹೇಳಿ ಅವ್ರ ನಡೆ ಉಡೆ ಭಾವನೆ ಎಲ್ಲದರಲ್ಲೂ ಕೂಡ ನಮಗೆ ಅವರೇ ಟೀಚರ್ ಆಗಿದ್ರು. ನಮ್ಮ ಅಮ್ಮ ಹತ್ರ 3rd ಕ್ಲಾಸ್ ಓದಿದ್ವಿ. ವೆರಿ ವೆರಿ ಪ್ರಾಂಪ್ಟ್ ಟೀಚರ್, ವೆರಿ ಸಿಸ್ಟಮ್ಯಾಟಿಕ್. ಹೇಗೆ ಸಾರ್ ಪುಸ್ತಕ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಆಕ್ಷನ್, ವಾಟ್ ಶುಡ್ ಬಿ ಪ್ರಾಸೆಸ್ ಇರ್ಬೇಕಂತ ತುಂಬಾ ಕ್ಲಿಯರ್ ಆಗಿ ಬರ್ತಿದ್ದಾರೆ. ಅವ್ರು ಬರ್ತದೆಲ್ಲ ನೋಡಿದ್ರೆ ನನ್ನ ಮನಸ್ಸಿನಲ್ಲಿ ಅರೆ ಸಾರ್ ಸ್ವಲ್ಪ ನಾನು ಮೀಟ್ ಮಾಡಿದ್ರೆ ನನ್ನ ಬಗ್ಗೆ ಕೂಡ ಒಂದು ಪುಸ್ತಕ ಬರ್ತಿದ್ದಾರೆ ಅಂತ ನನಗೆ ಆಸೆ ಬಂತು. ನೋಡೋಣ, ಕನ್ನಡದಲ್ಲಿ ಬರಿಬೇಕಂದ್ರೆ ಅವಳ ಹತ್ರ ಹೋಗಿ ಎಲ್ಲ ಕಥೆಗಳೆಲ್ಲ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಕೂತಿರುವ ಎಲ್ಲಾರು ಸ್ವಾಮೀಜಿಯವರು ಚಿಕ್ಕ ಒಂದು ಸೋಷಿಯಲ್ ಆಕ್ಷನ್ ಮಾಡಿದ್ದಾರೆ. ಈಗ ಮನೋರಮ ಮಾತಾಡ್ಬೇಕು ಫಸ್ಟ್, ಆಮೇಲೆ ಸೊ ಸೋಷಿಯಲ್ ಆಕ್ಷನ್ ಈಸ್ ಅನ್ ಆಕ್ಷನ್ ಇನ್ ಬ್ರಿಂಗಿಂಗ್ ಅಬೌಟ್ ಚೇಂಜಸ್. ಕರೆಕ್ಟಾ ಸರ್? ನಾ ಟೀಚ್ ಮಾಡಲ್ಲ, ಟೀಚ್ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ. ಸಲಾಮರಿಸ್ ಕಾಲೇಜಿನಲ್ಲಿ ಟೀಚರ್ ಆಗಮ್ಮ ಅಂತ ಹೇಳಿದ್ರು. ನಾನು ಹೇಳಿದಿನ ಬೇಡ, ಈ ಕಾಲೇಜಿನಲ್ಲಿ ಎಲ್ಲ ತುಂಬಾ ಶ್ರೀಮಂತರು ಎಲ್ಲ ಇನ್ನು ಹೆಣ್ಮಕ್ಳು ಒಂದು ಸೋಷಿಯಲ್ ವರ್ಕ್ ಓದ್ಬೇಕಂತ ಜಾಸ್ತಿ ಹಣ ಇರೋರು ಕಳಿಸೋದು. ಮಧ್ಯವರ್ಗದಲ್ಲಿ ಕೆಳಮಟ್ಟದಲ್ಲಿ ಇದ್ದವರು ತುಂಬಾ ಕಡಿಮೆ. And my mother teacher, my father was working in government. So ನಾನು ಸಲಾಮರಿಸ್ ಕಾಲೇಜ್ ಹೋಗಿದ್ದೀನಿ. ಸೊ ಸೋಷಿಯಲ್ ವರ್ಕ್ ಅವರು ಒಂದು ಹಾಬಿ ತರ ಏನ್ ಮಾಡಿದ್ದಾರೆ, ಓದಿದ್ದಾರೆ. ಬಟ್ ಐ ಟುಕ್ ಸೋಷಿಯಲ್ ವರ್ಕ್ ಆರ್ ಸೋಷಿಯಲ್ ಆಕ್ಷನ್ ಆಸ್ ಮೈ ಲೈಫ್. ಯಾಕೆಂತ ಹೇಳಿದ್ರೆ ನಾನು ಬೆಳಗುವಂತ ದಾರಿ ನೋಡಿದ್ರೆ ನಮ್ಮಮ್ಮ ಒಂದು ಸೋಷಿಯಲ್ ಆಕ್ಟಿವಿಸ್ಟ್, ಮೈ ಫಾದರ್ ವಾಸ್ ಒಂದು ಸೋಷಿಯಲ್ ಆಕ್ಟಿವಿಸ್ಟ್. ಹೌ ಕ್ಯಾನ್ ಐ ಬಿ ಡಿಫರೆಂಟ್? ಅಡ್ವೊಕೇಟ್ಸ್ ಮಕ್ಕಳು ಅಡ್ವೊಕೇಟ್ ಆಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ಗಳಾಗ್ತಾರೆ ಏನು. ಸೊ ಈ ತರ ಇರುವಾಗ ದ ಸಬ್ಜೆಕ್ಟ್ ಇಸ್ ಸೋ ಇಂಪಾರ್ಟೆಂಟ್. ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ಅವ್ರಿಗೆ ಆಮೇಲೆ ಫೆಲಿಸಿಟೇಟ್ ಮಾಡಿ ಮನೋರಮನ ಮಾತುಗಳನ್ನು ಕೇಳಬೇಕಂತ, ಇದನ್ನೇ ಆಕ್ಷನ್ ಅಂತ ಹೇಳೋದು. ಇದಕ್ಕೆ ಸೋಷಿಯಲ್ ಆಕ್ಷನ್. ಚಿಕ್ಕ ಚಿಕ್ಕ ಚೇಂಜಸ್, ಬದಲಾವಣೆ ನಮ್ಮ ಲೈಫ್ ನಲ್ಲಿ, ನಮ್ಮ ಸುತ್ತಿರುವ ಲೈಫ್ ನಲ್ಲಿ, ನಮ್ಮ ಸಮಾಜದಲ್ಲಿ ಮಾಡುವುದು ಸೋಷಿಯಲ್ ಆಕ್ಷನ್. So it is not the responsibility of only social workers. Social workers, though is a social work, though it is a professional course. ಯಾರು ನಮ್ಮ ಪ್ರೊಫೆಷನಲ್ ಆಗಿ ನೋಡೋದಿಲ್ಲ. ಸೋಷಿಯಲ್ ವರ್ಕರ್ ಹೇಳಿದ್ರೆ
ನಮ್ಮ ಹತ್ರ ಬಂದು ಸ್ವಲ್ಪ ಹಣ ಕೇಳೋದು, ಸ್ವಲ್ಪ ವೆಲ್ಫೇರ್ ಕಾರ್ಯಕ್ರಮ ಮಾಡೋದು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ತಾಯಿಗೆ 10 ಲಕ್ಷ ಬೇಕಂತ ನನ್ನ ಹತ್ರ ಬಂದಿದ್ದಾಳೆ, ನನಗೆ 10 ಲಕ್ಷ ಇಲ್ಲ, ನಾನೊಂದು ಲೆಟರ್ ಕೊಡ್ತೀನಿ, ಈ ಲೆಟರ್ ಫಾಲೋ ಅಪ್ ಮಾಡಿ ಎಲ್ಲ ನೋಡು, ನಾನು ಫೋನ್ ಮಾಡ್ತೀನಿ. ಸೊ ಅದು ಮಾತ್ರ ಇಲ್ಲ ಸೋಷಿಯಲ್ ವರ್ಕ್. ಸೋಷಿಯಲ್ ವರ್ಕ್ ಇಸ್ ಆಲ್ಸೋ ಟು ಬ್ರಿಂಗ್ ಅಬೌಟ್ ಚೇಂಜಸ್, ಟು ಬ್ರಿಂಗ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್. ನಾವಿರುವ ಸಮಾಜದಲ್ಲಿ ನೀವೇ ಕೇಳ್ಕೊಳ್ಳಿ ಒಂದು ಕ್ವಶನ್, ನಾವೆಲ್ಲರೂ ತುಂಬಾ ಶಾಂತವಾಗಿ, ಪೀಸ್ಫುಲ್ ಆಗಿ, ಸಮಾಧಾನವಾಗಿ ಎಲ್ಲರೂ ಎಲ್ಲ ಸಿಕ್ಕೋದು ತರ ಏನಿದೆಯಾ? ನಮ್ ಕಣ್ಣು ಮುಂದೆ ಎಷ್ಟು ಜನ ಬಡವರಾಗಿದ್ದಾರೆ, ಎಷ್ಟು ಜನ ಬಡವರಾಗಿದೆ. ಇನ್ನೂ ಕೂಡ 34% ಬಡವರಿದ್ದಾರೆ, ಕಡು ಬಡವರು. ನಾನು ಕೆಲಸ ಮಾಡುವ ಗುಂಪೇ ಬಡವರು. ಐ ಆಮ್ ಸ್ಟಿಲ್ ವರ್ಕಿಂಗ್ ಇನ್ ದ ಸ್ಲಮ್ಸ್. ಸ್ಲಮ್ ನಲ್ಲಿರುವ ಮಹಿಳಾ ಜನರಲ್ಲಿ ಕೆಲಸ ಮಾಡ್ತೀನಿ. ಸಾಲವರು ಕಾರ್ಮಿಕ ESI ನಲ್ಲಿ ಕೆಲಸ ಮಾಡಿದ್ದಾರೆ, ಕಟ್ಟಡ ಕಾರ್ಮಿಕರು, ಗೃಹ ಕಾರ್ಮಿಕರು, ಅವರ ಮಧ್ಯದಲ್ಲೆಲ್ಲ ಕೆಲಸ ಮಾಡ್ತೀನಿ. ಸೊ ದಿನನಿತ್ಯ ಬಡವರ ನೋಡುವುದಕ್ಕೆ, ಬಡವರ ಜಗದಲ್ಲಿ ಇರುವುದಕ್ಕೆ, ಬಡವರನ್ನ ಒಂದು ಸೇರಿಸುವುದಕ್ಕೆ, ಟು ಎಜುಕೇಟ್, ಟು ಅಜಿಟೇಟ್ ಅಂಡ್ ಆರ್ಗನೈಸ್. ಇದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರುವ 3 ಟೆನೆಟ್ಸ್ ಆಫ್ ಸೋಷಿಯಲ್ ವರ್ಕ್. ಎಜುಕೇಟ್ ಪೀಪಲ್. ಸುಮ್ಮನೆ ಇರಬೇಡಿ, ಏನ್ ಕೇಳಿದ್ರು ಕೊಟ್ಬಿಡ್ಬೇಡಿ, ಎಜುಕೇಟ್ ಮಾಡಿ ಅವ್ರನ್ನ ಅಜಿಟೇಟ್ ಮಾಡಿ. ಯಾಕೆ ಈ ಸ್ಥಿತಿನಲ್ಲಿ ನಾವಿದೆ ಅಂತ ಮನಸ್ಸಿನಲ್ಲಿ ಒಂದು ಡಿಸ್ಕಂಟೆಂಟ್, ಒಂದು ಅತೃಪ್ತಿ ತಗೊಂಡು ಬನ್ನಿ. ಓ ಎವ್ರಿಥಿಂಗ್ ಇಸ್ ಫೈನ್, ಐ ಆಮ್ ಓಕೆ, ಯು ಆರ್ ಓಕೆ. ಇಲ್ಲ, ಎನಿಥಿಂಗ್ ಇನ್ ಫ್ರಂಟ್ ಆಫ್ ಅಸ್ ಇಸ್ ನಾಟ್ ಓಕೆ. ದಟ್ ಇಸ್ ವೈ ದ ರೋಲ್ ಆಫ್ ಸೋಷಿಯಲ್ ವರ್ಕರ್ಸ್ ಕಮಿಂಗ್ ಆಸ್ ಸೋಷಿಯಲ್ ಆಕ್ಟಿವಿಸ್ಟ್. ಕರೆಕ್ಟಾ ಸರ್? ತಪ್ಪಿದ್ರೆ ಹೇಳಿ. ಮಹಿಳೆ ಜಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓ ನಮ್ಮ ಮಹಿಳೆಯರು ಗಾಡೆಸಸ್, ದೇವತೆಗಳು, ಸರಸ್ವತಿ, ಲಕ್ಷ್ಮಿ, ಮೇರಿ, ಏನೋ ಇವತ್ತೆಲ್ಲ ಏನು ಇಲ್ಲ, ಅವ್ರಿಗೆಲ್ಲ ಏನು ತೊಂದರೆಗಳೇ ಇಲ್ಲ. ಅವ್ರುಗಳು ಲೈಕ್ ಎ ಕ್ವೀನ್ ದೇರ್ ಇನ್ ದ ಹೌಸ್. ಇಕಾನಮಿಸ್ಟ್ ಇನ್ ಹೋಮ್ಸ್. ಅವರೇ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಮಣ್ಣಾಗಟ್ಟಿ ಏನಿಲ್ಲ. ಏನೋ ಮಹಿಳೆಯರು ಏನೋ ಅವ್ರಿಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದೆ, ಒಳ್ಳೆ ಕುಟುಂಬಗಳು ಸಿಕ್ಕಿದೆ. ಐ ಹ್ಯಾವ್ ಕೇಸಸ್, at least 1000 cases per year. ಒಂದು 4-5 ಸೋಷಿಯಲ್ ವರ್ಕರ್ಸ್ ನಾವು ಡೀಲ್ ಮಾಡ್ತೀವಿ ನಮ್ಮ ಆರ್ಗನೈಸೇಷನ್ ಅಲ್ಲಿ. ಹಾಗೆ ಎಷ್ಟು ತೊಂದರೆಗಳು ಗೊತ್ತಾ, ಎಷ್ಟು ತಾರತಮ್ಯಗಳು, ಎಷ್ಟು ದೌರ್ಜನ್ಯಗಳು. ಇದು ಮನೆ ಒಳಗಡೆ ಸೈಲೆಂಟ್ ಆಗಿ ನಡೀತದೆ, ನಮ್ಮವರೆಲ್ಲ ಮಾತಾಡುವುದಿಲ್ಲ. ಬಟ್ ಬಡವರು ಕೂಗ್ ಹಾಕೊಂಡು ಹೊರಗಡೆ ಬಂದ್ಬಿಡ್ತಾರೆ ಅವ್ನ ಹಸ್ಬೆಂಡ್ ಓಡಿದ್ರೆ. ಕೆಲವು ಸಮಯದಲ್ಲಿ ಯಾವ ಕೊಡ್ತೀವಿ ಓಡ್ದು ಬಿಡ್ತಾರೆ. ಎಷ್ಟು ಸಮಯ ಅವ್ರು ತಕೊಳ್ಳೋದು ಓದಗಳನ್ನ, ಆಯ್ತಾ? ಸೊ ನಮ್ಮ ಮನೆಯಲ್ಲಿ ಓಪನ್ ಆಗಿ ಮಾತಾಡ್ತಾರೆ ಏನೇನು ನಡೀತದೆ ಅಂತ ಮನೆಯಲ್ಲಿ. ಮಕ್ಕಳು ಹೇಳ್ತಾರೆ, ಒಂದು ಕ್ಲಾಸ್ 100 ಮಕ್ಕಳು, ಒಂದು 50 ಮಕ್ಕಳು ಕೂರ್ಕೊಂಡು ಹೇಳ್ಬಿಟ್ರೆ ಮನೆಯಲ್ಲಿ ಏನೇನೇ ಆಗ್ತದೆ ಅಂತ ಅವರೇ ಒಂದು ಪಾಠ ನಮ್ಗೆ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ಏನೇನು ನೋವಿದೆ ಅಂದ್ರೆ, ಈಗ ನಮ್ಮ ಸೈಕ್ಯಾಟ್ರಿಕ್ ಟೀಚರ್ ಇದ್ದಾರೆ ಇಲ್ಲಿ, ಟೀಚ್ ಮಾಡೋರು. ಮನಸ್ಸಿನಲ್ಲಿ ಅವ್ರಿಗೆ ಏನು ನೋವುಗಳಿದೆ, ಅವ್ರಿಗೆ ಏನು ಪರಿಸರದಲ್ಲಿ ಅವ್ರು ಬಾಳ್ತಾ ಇದ್ದಾರೆ. The social conditioning in which they grow. Therefore, for me, when I read the book, ನಾನು ಕನ್ನಡದಲ್ಲಿ ಓದಕ್ಕೆ ನನಗೆ ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಓದ್ತೀನಿ, ಬಟ್ ಈ ಅರ್ಥಗಳೆಲ್ಲ ಇರ್ಬೇಕಂತ ನನ್ನ ಪಕ್ಕದಲ್ಲಿ 1 week ಸರ್ ನನ್ನ ಫ್ರೆಂಡ್ ಒಬ್ಬಳನ್ನ ಕೂತ್ಕೊಂಡು ಓದ್ರಿ ನಿಮ್ಗೆ ಕನ್ನಡ ಬರ್ತದೆ ಅಂತ ಅವ್ರು ಹೇಳಿ ಅವಳ ಹತ್ರ ನಾನು ಓದ್ಕೊಂಡಿದ್ದೀನಿ. ಐ ಥಿಂಕ್ ಸೋಷಿಯಲ್ ಆಕ್ಷನ್ ಎಂಪವರ್ಸ್ ಪೀಪಲ್. ಶಕ್ತಿ ಕೊಡ್ತದೆ, ಸಶಕ್ತಿ ಕೊಡ್ತದೆ ಮಹಿಳೆಯರಿಗೆ. ಇಟ್ ಆಲ್ಸೋ ಮೇಕ್ ಅಸ್ ಅನಲೈಸ್ ಸಿಚುವೇಶನ್. ಯಾರು ಏನ್ ಹೇಳಿದ್ರು ಹಾಗೇನೆ ತಕ್ಕೊಳ್ಳೋದು. ಈ ಮರ ಇದು ವೆದರ್ ಇಟ್ ಇಸ್ ವೈಟ್ ಆರ್ ಗ್ರೀನ್ ಅಂತ ಹೇಳಿದ್ರೆ ಅವರು ಹೇಳಿದ್ರೆ ಇದು ವೈಟ್ ಆಗಿದೆ ಸ್ವಲ್ಪ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ವೈಟ್ ಗೋಲ್ಡ್ ಅಂತ ಹೇಳ್ಬೇಕು, ಅದು ಗ್ರೀನ್. ಸೊ ವಿ ನೀಡ್ ಟು ಅನಲೈಸ್ ಅವರ್ ಸೊಸೈಟಿ. ಸೊ ಅನಾಲಿಸಿಸ್ is an essential part and process of social action. Participation. ಎಲ್ಲರೂ we are in a republic. ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ. ಯಾರು ನಮ್ಗೆ ಕೇಳುವುದಿಲ್ಲ, ಮಾಡುವುದಿಲ್ಲ. ಈ ಕಾನೂನುಗಳೆಲ್ಲ ಬರ್ತದೆ ಸರ್ ವಿಧಾನಸಭೆಗಳಲ್ಲಿ.
ಸುಮ್ಮನೆ ಕೂತ್ಕೊಂಡಿರ್ತಾರೆ. ಯಾರಾದ್ರೂ ಕೂತ್ಕೊಂಡು ಹೇಳ್ಬೇಕು, ಸೆಂಟರ್ ನಲ್ಲಿಂದ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಯಾರು ಜನ ಹತ್ರ ಕೂತ್ಕೊಂಡು ಮಾತಾಡಿ ಈ ಕಾನೂನು ನಮ್ಗೆ ಬೇಕಾ ಇಲ್ವಾ, ಏನು ಇಲ್ಲ, ಈ ಹಿಜಾಬ್ ಆಗ್ಬೇಕಾ ಇಲ್ವಾ, ಯಾರು ಮಾತಾಡೋದಿಲ್ಲ ಆ ಸಂಬಂಧಪಟ್ಟ ಜಗದಲ್ಲಿ. ಏನು ಕೇಳೋದಿಲ್ಲ, ಒಂದು ಕಾನೂನು ತಗೊಂಡು ಬಂದ್ಬಿಡು, ಯಾರು ಫಾಲೋ ಮಾಡಲ್ಲ. ಕೋರ್ಟ್ ನಲ್ಲಿ ಪನಿಷ್ಮೆಂಟ್ ಅವ್ರು ತಪ್ಪು ಮಾಡೋದು ಸಿಕ್ಕೋದಿಲ್ಲ, ಯಾಕಂದ್ರೆ ಅವರು ಹೋಗಿ ಹಣ ಕೊಟ್ಟಿರ್ತಾರೆ. ಸೊ ದ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇನ್ ಸೋಷಿಯಲ್ ಆಕ್ಷನ್ ಇಸ್ ವೆರಿ ನೆಸೆಸರಿ. ನಾನು ಯಾವತ್ತೂ ಒಂದು ಕಾರ್ಯ ಬಗ್ಗೆ ಏನೋ ಒಂದು ಸೂಚನೆ ಬರುವಾಗ, ಕೊರೋನಾ ಸಮಯದಲ್ಲಿ ಜನಗಳ ಕರೆದು ನಾನೇ ಹೋಗಿ ಕೊರೋನಾ ಅಂದ್ರೆ ಏನು, ಹೇಗೆ ಇರ್ಬೇಕು, ಏನ್ ಮಾಡ್ಬೇಕಂತ ಅವ್ರಿಗೆ ನಾವು ಏನ್ ಮಾಡಿದ್ದೇವೆ, we have educated them. So I think participation of people is so necessary. And then also capacity ನ build up ಮಾಡ್ತದೆ. ಕೂತ್ ಮನೋರಮ ಒಂದು ಹುಟ್ಟಿರುವಾಗ ಒಂದು ಕ್ರೈಸ್ತ ಕುಟುಂಬದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಹುಟ್ಟುವಾಗ ಏನು ಅಷ್ಟು ಕೆಪಾಸಿಟಿ ಕೊಡಲ್ಲ. ಏನ್ ಮಾಡ್ತಾರೆ, ಯಾರು ಕೂತ್ಕೊಳ್ಳೋಣ, ಯಾರಾದ್ರು ಬಂದ್ರೆ ಅವ್ರಿಗೆ ಟೀ ಕಾಫಿ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮ ಕೂಡ ಹೇಳಿದ್ದಾರೆ, ಟೀ ಕಾಫಿ ಕೊಡ್ಬಿಡಮ್ಮ. ನಾನು ಹೇಳ್ತೇನೆ, ನಾನು ಟೀ ಕಾಫಿ ಎಲ್ಲ ಕೊಡಲ್ಲ. ನೀವೆಲ್ಲ ಏನ್ ಮಾತಾಡ್ತಿರೋದು ನಾನು ಕೇಳಬೇಕು ಮನೆಯಲ್ಲಿ, ಆಮೇಲೆ ಕಾಫಿ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಮಮ್ಮ ಹೇಳಿದ್ರು. ಸೊ ಐ ಆಮ್ ಸೇಯಿಂಗ್ ದಟ್ ಕೆಪಾಸಿಟಿನ ಬಿಲ್ಡ್ ಅಪ್ ಮಾಡಬೇಕು. ಮಕ್ಕಳಿಗೆ ಮಕ್ಕಳು ಏನಿಲ್ಲ ತಲೆನದಿ ನಿಮ್ಗೆ, ಅವ್ರು ತುಂಬಾ ಜ್ಞಾನ ಇರ್ತದೆ ಅವ್ರಿಗೆ ಸುಮ್ಮನೆ ಹೇಳ್ಬಿಡೋದು ನೀ ಕಳ್ಳ ಪುಳ್ಳ ಅಂತ ರೈಟಾ. ಮಕ್ಕಳನ್ನ ಎನ್ಕರೇಜ್ ಮಾಡ್ಬೇಕು. ಅವ್ರ ಹತ್ರ ಕೂಡ ನೀವು ಏನ್ ಮಾಡ್ಬೇಕು, ಯು ಶುಡ್ ಟೇಕ್ ಸಜೆಷನ್ಸ್ ಫ್ರಮ್ ದೇಮ್. ಯು ಆರ್ ಗೋಯಿಂಗ್ ಟು ಬೈ ಅ ಕಾರ್, ಯು ಆರ್ ಗೋಯಿಂಗ್ ಟು ಬೈ ದಿಸ್, ಯು ಆರ್ ಗೋಯಿಂಗ್ ಟು ಬೈ ದಟ್. ನೀನೇನಪ್ಪ ಹೇಳ್ತೀಯಾ, ಅವ್ರ ಹತ್ರ ಕೇಳ್ಬೇಕಂತೆ. ಅವ್ರು ಬೇಡ ಅಂತಾರೆ, ಬೇಕಂತಾರೆ, ಅವ್ರ ಐಡಿಯಾ ನೀವು ಕೇಳ್ಕೊಂಡು. ಐ ಥಿಂಕ್ ಕೆಪಾಸಿಟಿ ಬಿಲ್ಡಿಂಗ್ ಸೋ ನೆಸೆಸರಿ. And then everybody had to be involved in changing situations. ಕರ್ನಾಟಕದಲ್ಲಿ ನಾನು ಕೆಲಸ ಮಾಡುವಾಗ, ನಾನು ಇಲ್ಲಿ 1977 ನಲ್ಲಿ ಬಂದೆ. 75 ಮೇಲೆ 77 ನಲ್ಲಿ ಬಂದೆ. We are all students during emergency. ಏನ್ ಮಾತಾಡಿದ್ರು, ಏನ್ ಸೋಷಿಯಲ್ ಆಕ್ಷನ್ ಮಾಡಿದ್ರು ಒಳಗಡೆ ತಳ್ಬಿಡ್ತಾರೆ. ನಮ್ಮಪ್ಪ ಹೇಳಿದ್ರು, ನೀ ಸೋಷಿಯಲ್ ಆಕ್ಷನ್ ಮಾಡಮ್ಮ, ನೀ ಕರ್ಕೊಂಡು ಹೋಗಿ ಜನಗಳ ಪ್ರಾಬ್ಲಮ್ ಬಗ್ಗೆ ಗವರ್ಮೆಂಟ್ ನಲ್ಲಿ ಹೇಳಮ್ಮ, ನೀವು ರೋಡ್ ನಲ್ಲಿ ಕೂಡ ನೀವು ಪ್ರೊಟೆಸ್ಟ್ ಮಾಡಮ್ಮ, ಪರವಾಗಿಲ್ಲ, ಬಟ್ ಡೋಂಟ್ ಗೋ ಟು ಜೈಲ್ ಅಂತ ಹೇಳಿದ್ದಾರೆ ನನ್ನ ತಂದೆ. ಮೀಸಾನ ನೀವು ಹೋಗಿದ್ರೆ ಮೀಸಾ ಮನೋರಮ ಅಂತ ಕರೀತಾರಮ್ಮ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದಾರೆ. ಸರಿಯಪ್ಪ ಅಂತ ಹೇಳ್ಕೊಂಡು ಕ್ಲಾಸ್ ನಲ್ಲಿ ಏನ್ ಹೇಳ್ಕೊಟ್ಟಿದಾರೋ ಬಂದು ಹೇಳಿದ್ರೆ ದ ರಿಯಾಲಿಟಿ ಇಸ್ ವೆರಿ ಡಿಫರೆಂಟ್. ಸೊ ಟುಡೇ ಸೋಷಿಯಲ್ ಆಕ್ಷನ್ ಮೀನ್ಸ್ ಇಟ್ಸ್ ಅ ಕಲೆಕ್ಟಿವ್ ಆಕ್ಷನ್. ಒಂದಾಗಿ ಮಾಡುವುದು, ಡೆಮಾಕ್ರೆಟಿಕ್ ಆಗಿ ಮಾಡುವುದು. ಡೆಮಾಕ್ರಸಿ ಇಲ್ಲಲ್ಲ, ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಡೆಮಾಕ್ರಸಿ ಮನೆಯಲ್ಲಿಲ್ಲ, ಆಫೀಸ್ನಲ್ಲಿಲ್ಲ, ಹೊರಗಡೆ ಇಲ್ಲ, ಮಾರ್ಕೆಟ್ ನಲ್ಲಿ ಇಲ್ಲ, ಕೆಲಸ ಮಾಡುವ ಜಾಗನಲ್ಲಿ ಇಲ್ಲ, ನಾವು ವರ್ಷಿಪ್ ಮಾಡುವ ಚರ್ಚಸ್ ನಲ್ಲಿ ಇಲ್ಲ, ಟೆಂಪಲ್ಸ್ ಅಲ್ಲಿ ಇಲ್ಲ. ಐ ಆಮ್ ಸೇಯಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಡೆಮಾಕ್ರೆಟಿಕ್ ಡೆಸಿಷನ್ ದಟ್ ವಿ ಹ್ಯಾವ್ ಟು ಮೇಕ್. ಇದೆಲ್ಲ ಸಾರ್ ಪುಸ್ತಕದಿಂದ ನಾನು ಹೇಳ್ತಾ ಇದ್ದೀನಿ. ಇಟ್ ಡೆವಲಪ್ ಲೀಡರ್ಶಿಪ್. ಒಂದು 80 ವರ್ಷಕ್ಕೆ 100 ವರ್ಷಕ್ಕೆ ನಾವೇ ಕೂತ್ಕೊಳ್ಬೇಕಂತ ಅರ್ಥ ಇಲ್ಲ. ನ್ಯೂ ಲೀಡರ್ಶಿಪ್ ಮಸ್ಟ್ ಇದೆ. When Kumar was talking of his Kannada, his story, ಅಷ್ಟು ಚೆನ್ನಾಗಿ. We must encourage younger people. 2025 encourage new leadership in our country. ಮಾಡಬೇಕಾಗಿದೆ, ವ್ಯಾಲ್ಯೂಸ್ ಇರಬೇಕಾಗಿದೆ. When we are doing something also, ನಾವು ಸಾರ್ವಜನಿಕ ಒಪಿನಿಯನ್ ಕೂಡ ತಗೊಳ್ಬೇಕಾಗಿದೆ. What you are thinking about this? You are taking up the problem of water. You are taking the problem of primary health care. You are taking the problem of transport. ಮಹಿಳೆಯರು ಟ್ರಾನ್ಸ್ಪೋರ್ಟ್ ನಲ್ಲಿ ಕೂತ್ಕೊಳ್ಳುವಾಗ, ಅವ್ರು ಮುಂದೆ ಕೂತ್ಕೊಳ್ಳೋದು ಹೇಳುವಾಗ ಟ್ರಾನ್ಸ್ಪೋರ್ಟ್ ಕಂಪನಿನಲ್ಲಿ ಹೇಳ್ತಾ ಇದ್ದಾರೆ, ಅವರು ಅದೇ ಹಣ ಕೊಡ್ತಾರೆ, ಇವರು ಅದೇ ಹಣ ಕೊಡ್ತಾರೆ, ಯಾಕೆಮ್ಮ? ಮೆಟ್ರೋ ರೈಲ್ ಹೇಳುವಾಗ ಇಲ್ಲೇ ಒಂದು ಡಿಸ್ಕಷನ್ ನಡೀತು. ಐ ಸೆಡ್ ಪ್ಲೀಸ್ ಪುಟ್ ಸಮ್ ಕ್ಯಾಬಿನ್ಸ್ ಫಾರ್ ವಿಮೆನ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಏನಮ್ಮ ಅದು ಟ್ರೈನ್ ನಲ್ಲಿ ಕೂಡ ನೀವು ಸಪರೇಟ್ ಆಗಿ ಕೇಳ್ತೀರಾ? ಹೌದು ಸರ್, ನೀವು ನೋಡಿ ಸರ್,
ಈಗ ಆಗಲ್ಲಮ್ಮ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ವಿ ಸರ್ ದಿಸ್ ಡಿಮಾಂಡ್ ನೀವು ಇಟ್ಕೊಳ್ಳಿ. ಈಗ ಟ್ರೈನ್ ಅಲ್ಲಿ ಮಹಿಳೆಯರ ಕಂಪಾರ್ಟ್ಮೆಂಟ್ ಡಿಫ್ರೆಂಟ್ ಆಗಿದೆ. ಸೊ ಐ ಆಮ್ ಸೇಯಿಂಗ್ ದಟ್ ವಿ ಕ್ಯಾನ್ ಬ್ರಿಂಗ್ ನ್ಯೂ ಐಡಿಯಾಸ್. ಯಾವತ್ತೂ ಗವರ್ಮೆಂಟ್ ವಿರೋಧವಾಗಿ ಮಾತಾಡುವುದಲ್ಲ, ಗವರ್ಮೆಂಟ್ ತಪ್ಪು ಮಾಡುವಾಗ ಅವ್ರನ್ನ ಕೇಳೋದು, ಅವ್ರಿಗೂ ಕೂಡ ಜ್ಞಾನ ಮೂರ್ತಿಸೋದು ತುಂಬಾ ಮುಖ್ಯ. ಇಲ್ಲಂದ್ರೆ ನಮ್ಮ ದೇಶದಲ್ಲಿ IAS ಆಫೀಸರ್ಗಳಿದ್ದಾರೆ ನೋಡಿ, ಅವ್ರು ಯಾವಾಗಲೂ ಬರುವುದಲ್ಲ. ಅಟ್ಲೀಸ್ಟ್ ಪಾಲಿಟಿಷಿಯನ್ 5 ವರ್ಷಕ್ಕೆ ನಮ್ಮ ಹತ್ರ ಬರ್ತಾರೆ. ದೇ ಥಿಂಕ್ ದಟ್ ಅವ್ರು ಏನ್ ಥಿಂಕ್ ಮಾಡ್ತಾರೆ ಅದೇ ಮಾಡಬೇಕು. ಸರ್ ನೀರು ಕೊಡಿ ಸರ್ ಒಂದು ಸ್ಲಮ್ ಅಂತ ಕೇಳಿದ್ರೆ, ಮೇಡಮ್ ವಿ ಡೋಂಟ್ ಹ್ಯಾವ್ ಮನಿ. ಸರ್ ಫೌಂಟೇನ್ ಎಲ್ಲ ಇಟ್ಟಿದ್ದೀರಲ್ಲ ಅದರಲ್ಲಿ ಗೆಟ್ ಸರ್ಕ್ಯುಲೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಕೊಡಿ ಸರ್, ಮಕ್ಕಳಿಗೆ ಶಿಕ್ಷೆ ಕೊಡಿ ಸರ್, ಯು ಶುಡ್ ಗಿವ್ ದೆಮ್ ಸ್ಕೂಲ್ಸ್, ಫ್ರೀ ಬುಕ್ಸ್. ಒಂದೊಂದು ಸೋಷಿಯಲ್ ಆಕ್ಷನ್ will benefit community. So social action is community action. It will enable us. So ಇಲ್ಲಿರುವ ಎಲ್ಲರೂ ಕೂಡ ಇದು ಜವಾಬ್ದಾರಿ ಉಂಟು. ಸೋಷಿಯಲ್ ವರ್ಕರ್ಸೇ ಮಾಡಬೇಕಾಗಿಲ್ಲ, ಎಲ್ಲರೂ ಮಾಡಬಹುದು, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡಬಹುದು, ಎಲ್ಲ ಮನೆಗಳಿಂದ ಮಾಡಬಹುದು ಅಂತ ಕೇಳ್ಕೊಡ್ತೀನಿ. ಸೋಷಿಯಲ್ ಆಕ್ಷನ್ ಇನ್ಸ್ಪೈರ್ಸ್ ಯು. ಸುಮ್ಮನೆ ಸಾಮಾನ್ಯ ಮಹಿಳೆಯರೆಲ್ಲ ಲೀಡರ್ಸ್ ಆಗ್ತಾರೆ, ಮಾತಾಡ್ತಾರೆ, ದೇ ಪುಟ್ ಫಾರ್ತ್ ದೇರ್ ಡಿಮಾಂಡ್ಸ್. ಅದಕ್ಕೆ ಈಗ BJP-ನಲ್ಲಿ ಮಹಿಳೆಯರು ಎಲೆಕ್ಷನ್ ಅಲ್ಲಿ 243 ಕ್ಯಾಂಡಿಡೇಟ್ಸ್, ಮಹಿಳೆಯರು 121 in Bangalore. Encourage your women. That is also social action. ಈ ಕಳ್ತನ ಮಾಡಿದ್ರೆ ಸೋಷಿಯಲ್ ಇದಕ್ಕೆ ಹೋಗಿದ್ರೆ ಸರಿ ಇಲ್ಲ. Even people with good heart want to help others, they must go into politics. So ಮಾಡಬಹುದು. So I am saying that today social action is spread in many areas, in health, in education, in food department, in labor department. ಎಷ್ಟೋ ಮಾಡಬಹುದು. ಕಟ್ಟಡ ಕಾರ್ಮಿಕರೆಲ್ಲ ಬಂದು ಸೇರಿಸಿ ಅವ್ರಿಗಾಗಿ ನಾವು involved in bringing them together. Today they have 19 programs to help them. ಸಾರ್ವಜನಿಕ ಕಟ್ಟಡ ಕಾರ್ಮಿಕರಿಗೆ. So I think social action really changes our own lives, our institutional lives, and also our community and society. This is what social action does. ಇವತ್ತು ನನಗೆ ತುಂಬಾ ಸಂತೋಷ. ಏನೇನೋ ನಾವು ಮಾಡೋದು ಬಿಟ್ಬಿಟ್ಟು ಸೋಷಿಯಲ್ ಆಕ್ಷನ್ ಬಗ್ಗೆ, ಎಜುಕೇಶನ್ ಬಗ್ಗೆ, ಏನು ಅಬೌಟ್ ಅವರ್ ಮೈಂಡ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಲ್ಲ. ಐ ಥಿಂಕ್ ಇಟ್ಸ್ ಅ ಗುಡ್ ಟೈಮ್. ಇಟ್ಸ್ ಅ ಗುಡ್ ಟೈಮ್ ಫಾರ್ ಆಲ್ ಆಫ್ ಅಸ್. ಅವ್ರು ತಾವು ಹೇಳಿದ್ರು ಇವರೆಲ್ಲ ಗಮನಿಸು ಅಂತ, ಲೈಕ್ ಸೇಯಿಂಗ್ಸ್ ದೇ ಆರ್ in making us to think. Thank you very much for this opportunity. I really want to thank ನಮ್ಮ ರಮೇಶ್ ಅವ್ರನ್ನ, MH ರಮೇಶ್, ನಿರುತ ಪಬ್ಲಿಕೇಶನ್. ಅವ್ರನ್ನ ನನ್ನ ಪರಿಚಯ ಮಾಡಿರೋರು ತಮಿಳುನಾಡಿನಲ್ಲಿರೋ ಒಂದು ಸೋಷಿಯಲ್ ವರ್ಕ್ ಟೀಚರ್ ಮಿಸ್ಟರ್ ನಾಯರ್. ಅವ್ರು ಹೇಳಿರ್ಬೋದು ಒಂದು ರೂತ್ ಮನೋರಮ ಒಂದು ಇದ್ದಾರೆ, ಅವರೇ ನನ್ನ ಬಗ್ಗೆ ಒಂದು ನಿರುತ ಪಬ್ಲಿಕೇಶನ್ ಅಲ್ಲಿ ಆಗ TK ನಾಯರೇ ಬರೆದಿದ್ದಾರೆ ನನ್ನ ಬಗ್ಗೆ. ಅವ್ರಿಗೆ ನನ್ನ ಮೇಲೆ ತುಂಬಾ ಇಷ್ಟ. ಅವ್ರಿಗೆ ಬರೀತಾ ಇದ್ದಾರೆ, ರೂತ್ ಮನೋರಮ ವಿಲ್ ಬಿಕಮ್ ಅ ಮಾಸ್ ಲೀಡರ್. ಅಯ್ಯೋ, ಕರ್ನಾಟಕದಲ್ಲಿ ಬಂದು ನಾನು ಒಂದು ಮಾಸ್ ಲೀಡರ್ ಆಗಿ ನಾನು ಬರೋದಕ್ಕೆ ಸಾಧ್ಯ ಉಂಟು ಅಂತ ಯೋಚನೆ ಮಾಡಿ. ಯು ಸಿಂಪ್ಲಿ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ಪೀಪಲ್. ಹೌ ಡು ಯು ಸಾಲ್ವ್ ದ ಪ್ರಾಬ್ಲಮ್? ವಾಟ್ ಇಸ್ ದ ಪರ್ಸ್ಪೆಕ್ಟಿವ್ ಇನ್ ವಿಚ್ ಯು ಲುಕ್ ಅಟ್ ದ ಪ್ರಾಬ್ಲಮ್? ಎಲ್ಲರೂ ತಪ್ಪಾಗಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಒಂದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ ಸರ್. ಎಷ್ಟೋ ನನ್ನ ಅನುಭವದಲ್ಲಿ ಎಷ್ಟೋ ಪೊಲೀಸ್ ಕಮಿಷನರ್ಸ್, ಎಷ್ಟೋ ದೊಡ್ಡ IAS ಅಧಿಕಾರಿಗಳು, ಚೀಫ್ ಸೆಕ್ರೆಟರೀಸ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಎಷ್ಟೋ ಜನಗಳ ಹತ್ರ ಅಡ್ವೊಕಸಿ ಮಾಡಿದ್ವಿ ಫಾರ್ ದ ಪೀಪಲ್. Sir, if you have taken vow in the name of our constitution, you must be for people. Social action is for people. Social action is for people, by the people, of the people. It's a democratic process. ಈ ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ನಿರುತ ಪಬ್ಲಿಕೇಶನ್ ಅವ್ರಿಗೆ ನನ್ನ ಥ್ಯಾಂಕ್ಸ್. ಯು ಲಾಂಗ್ ಲಿವ್, ನಿಮ್ಮ ಕೆಲಸ ಲಾಂಗ್ ಲಿವ್. ಲೆಟ್ ದೇರ್ ಬಿ ಮೋರ್ ಕನ್ನಡ ಬುಕ್ಸ್ so that ಕನ್ನಡ ಬುಕ್ಸ್ ಕನ್ನಡದಲ್ಲಿ ಓದಿದ್ರೆ they will also understand.
ಈಗ ಬಂದಿರುವ ಎಲ್ಲರೂ ಈ ಬುಕ್ಸ್ ಎಲ್ಲ 3 ಬುಕ್ಸ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ನಿ. ಇಟ್ ಇಸ್ ಓನ್ಲಿ 600 rupees 20 paisa. 600 ಒಂದು ಪುಸ್ತಕ 110 150. If you do not have a library, start the library today by buying this book from the Nirta publication. ಸ್ವಲ್ಪ 620 ಇಲ್ಲದ್ರೆ 600 ತಗೊಳ್ಬಹುದು. ನಾನು ಎಲ್ಲರ ಮನೆಯಲ್ಲಿ 3 ಬುಕ್ ಇರ್ತದೆ, ಎಲ್ಲರೂ ಓದಿ ಅಂತ ಕೇಳಿಕೊಂಡು ನನ್ನ ಭಾಷಣ ನಾನು